ಬೆಂಗಳೂರು ನಗರದ ಗದ್ದಲದ ಮಧ್ಯೆ ಕಾವೇರಿ ಮತ್ತು ಅವಳ ಪತಿ ಅರುಣ್ ಸಣ್ಣ ಮನೆಯೊಂದರಲ್ಲಿ ಸಂತೋಷವಾಗಿ ವಾಸಿಸುತ್ತಿದ್ದರು. ಅರುಣ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಕಾವೇರಿ ಗೃಹಿಣಿಯಾಗಿ ಮನೆ ನಿರ್ವಹಿಸುತ್ತಿದ್ದಳು. ಅವರ ಜೀವನವು ಸುಗಮವಾಗಿತ್ತು. ಒಂದು ದಿನ ಅರುಣ್ಗೆ ತೀವ್ರವಾದ ಆರೋಗ್ಯ ಸಮಸ್ಯೆಯು ಕಾಣಿಸಿತು. ತಪಾಸಣೆಯ ನಂತರ ವೈದ್ಯರು ಅವನಿಗೆ ಕ್ಯಾನ್ಸರ್ ಆಗಿದೆ ಎಂದು ದೃಢಪಡಿಸಿದರು. ಕಾವೇರಿಯ ಪ್ರಪಂಚವೇ ತಲೆಕೆಳಗಾಗಿತ್ತು. ಈ ರೋಗದ ಚಿಕಿತ್ಸೆಯು ಬಹಳ ದುಬಾರಿಯಾಗಿತ್ತು. ಅವರ ಉಳಿತಾಯದ ಹಣವು ಬೇಗನೆ ಖಾಲಿಯಾಯಿತು. ಅರುಣ್ ತನ್ನ ಕೆಲಸವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಕಾವೇರಿ ತನ್ನ ಪತಿಯ ಚಿಕಿತ್ಸೆಗೆ ಹಣ ಹೊಂದಿಸಲು ನಿರ್ಧರಿಸಿದಳು. ಅವಳು ಬೇಗನೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಅವಳ ಬಾಸ್ ರಾಘವ್ ನೋಡಲು ಬಹಳ ಒಳ್ಳೆಯತನದಂತೆ ಕಾಣುತ್ತಿದ್ದ. ಆದರೆ ಕೆಲವೇ ದಿನಗಳಲ್ಲಿ ಆತನ ನಿಜ ಸ್ವರೂಪ ಬಯಲಾಗಿತ್ತು. ಅವನು ಕಾವೇರಿಯನ್ನು ಕಚೇರಿಯ ನಂತರ ಉಳಿದುಕೊಳ್ಳಲು ಹೇಳುತ್ತಿದ್ದ. ತಾನು ಹೇಳದಂತೆ ಕೇಳಿದರೆ ಮಾತ್ರ ಬಡ್ತಿ ಸಿಗುತ್ತದೆ ಎಂದು ಸುಳಿವು ನೀಡುತ್ತಿದ್ದ. ಕಾವೇರಿ ಅವನ ದುರುದ್ದೇಶವನ್ನು ಅರ್ಥ ಮಾಡಿಕೊಂಡಳು. ಅವಳು ರಾಘವನ ಮಾತುಗಳಿಗೆ ಎಂದಿಗೂ ಬಗ್ಗಲಿಲ್ಲ. ಇದರ ಪರಿಣಾಮವಾಗಿ ರಾಘವ್ ಅವಳ ಕೆಲಸವನ್ನು ಹದಗೆಡಿಸಲು ಶುರು ಮಾಡಿದನು. ಕಾವೇರಿ ರಾಘವನ ಬೇಡಿಕೆಗಳಿಗೆ ಸಂಬಂಧಿಸದಿದ್ದಾಗ ಅವನು ಅವಳ ಸಂಬಳವನ್ನು ತಡೆಹಿಡಿದನು. ಪ್ರತಿ ತಿಂಗಳು ಸಂಬಳಕ್ಕಾಗಿ ಕಾವೇರಿ ಕಚೇರಿಯಲ್ಲಿ ರಾಘವನನ್ನು ಕೇಳಿದರೆ ಅವನು ಮತ್ತಷ್ಟು ಮಾನಸಿಕ ಹಿಂಸೆ ನೀಡುತ್ತಿದ್ದ. ನನ್ನ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಹೇಳುತ್ತಿದ್ದ. ಮನೆಯಲ್ಲಿ ಅರುಣ ಆರೋಗ್ಯ ಹದಗೆಡುತ್ತಿತ್ತು. ಅವನಿಗೆ ಔಷಧಗಳು, ಚಿಕಿತ್ಸೆ ಅಗತ್ಯವಿತ್ತು. ಹಣ ಇಲ್ಲದ ಕಾವೇರಿಗೆ ಬೇರೆ ದಾರಿ ಇರಲಿಲ್ಲ. ಅವಳು ತನ್ನ ಸ್ನೇಹಿತರು, ಸಂಬಂಧಿಕರಿಂದ ಹಣವನ್ನು ಸಾಲವಾಗಿ ಪಡೆದಳು. ಆದರೆ ಅವಳ ಹತಾಶೆ ಹೆಚ್ಚುತ್ತಿತ್ತು. ಅರುಣ್ನ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು. ರಾತ್ರಿ ಹಗಲು ಅವನ ಬಳಿ ಇರಬೇಕೆಂದು ಅವಳು ಬಯಸುತ್ತಿದ್ದಳು. ಆದರೆ ಕೆಲಸದಿಂದ ವಿರಾಮ ಪಡೆಯಲು ಸಾಧ್ಯವಿರಲಿಲ್ಲ. ಕಾವೇರಿ ಹಗಲಿನಲ್ಲಿ ಕಚೇರಿಯಲ್ಲಿ ದುಡ್ದಿದ್ದು ರಾತ್ರಿಯಲ್ಲಿ ಅರುಣ್ಣನ್ನು ನೋಡಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ನಿದ್ರಾಹೀನತೆ, ಆತಂಕದ ಸುಳಿವು ಸ್ಪಷ್ಟವಾಗಿದ್ದವು. ಅವಳ ಅಷ್ಟು ಒತ್ತಡದ ನಡುವೆಯೂ ಅವಳು ರಾಘವನ ದುರುದ್ದೇಶದ ಮಾತುಗಳಿಗೆ ಬಗ್ಗಲಿಲ್ಲ. ಕಾವೇರಿ ರಾಘವನ ತನ್ನ ಪತಿಯ ಆರೋಗ್ಯ ಸ್ಥಿತಿಯನ್ನು ತಿಳಿಸಿದರೂ ಅವನು ಕರುಣೆ ತೋರಲಿಲ್ಲ. ನಿನ್ನ ಕಷ್ಟಗಳು ನನಗೆ ಮುಖ್ಯವಲ್ಲ, ನನಗೆ ನನ್ನ ಕೆಲಸ ಆಗಬೇಕು ಎಂದು ಹೇಳಿದನು. ಕಾವೇರಿ ಹೃದಯ ನೋವಿನಿಂದ ನೊಂದು ಹೋಗಿತ್ತು. ಒಂದು ದುಃಖದ ದಿನ ಅರುಣ್ ಕೊನೆಯುಸಿರೆಳೆದ. ಕಾವೇರಿ ಜೀವನದಲ್ಲಿ ಆತ ಆಸರೆಯಾಗಿದ್ದನು. ಅವನು ಇಲ್ಲದೆ ಬದುಕುವುದನ್ನು ಅವಳು ಊಹಿಸಲು ಸಾಧ್ಯವಿರಲಿಲ್ಲ. ಅವಳು ತೀವ್ರವಾಗಿ ದುಃಖದಿಂದ ಕಂಗೆಟ್ಟಿದ್ದಳು. ಅರುಣ್ನ ಅಂತ್ಯಕ್ರಿಯೆಗಾಗಿ ಮತ್ತಷ್ಟು ಸಾಲ ಮಾಡಬೇಕಾಯಿತು. ಈ ಸಮಯದಲ್ಲಿ ಕಾವೇರಿ ಕಚೇರಿಗೆ ಹೋಗಿ ರಾಘವ್ಗೆ ಈ ಪರಿಸ್ಥಿತಿಯ ಬಗ್ಗೆ ತಿಳಿಸಿದಳು. ರಾಘವ್ ಸ್ವಲ್ಪವೂ ಸಹಾನುಭೂತಿ ತೋರಿಸಲಿಲ್ಲ. ನೀನು ಕೆಲಸಕ್ಕೆ ಬರದೆ ನನಗೆ ಕಷ್ಟ ಮಾಡಿದ್ದೀಯಾ, ನನಗೆ ನಷ್ಟವಾಗಿದೆ ಎಂದು ಹೇಳಿದನು. ಅರುಣ್ನ ಅಂತ್ಯಕ್ರಿಯೆ ಮುಗಿದ ಕೆಲವೇ ದಿನಗಳಲ್ಲಿ ಕಾವೇರಿಯ ಪಾಲಿಗೆ ಮತ್ತೊಂದು ಆಘಾತ ಕಾದಿತ್ತು. ರಾಘವ್ ಕಾವೇರಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದನು. ಅವಳು ಕಂಪನಿಯ ಹಣವನ್ನು ಕದ್ದಿದ್ದಾಳೆ ಎಂದು ಆರೋಪಿಸಿದನು. ಕಾವೇರಿಯೇ ತನ್ನ ಮೇಲಿನ ಆಪಾದನೆ ಸಂಪೂರ್ಣ ಸುಳ್ಳು ಎಂದು ಹೇಳಿದರು. ರಾಘವ್ ಪೊಲೀಸ್ ಠಾಣೆಗೆ ದೂರು ನೀಡಿದನು. ಆತನಿಗೆ ಕಂಪನಿಯ ಉನ್ನತ ಅಧಿಕಾರಿಗಳ ಬೆಂಬಲವಿತ್ತು. ಪೊಲೀಸರ ಕಾವೇರಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿದರು. ಕಾವೇರಿ ತನ್ನ ಪತಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದಳು. ಈಗ ಜೈಲಿನ ಕತ್ತಲಿನಲ್ಲಿ ಅವಳ ಬದುಕು ಸಂಪೂರ್ಣವಾಗಿ ನಾಶವಾಯಿತು ಎಂದು ಅನಿಸಿತು. ಕಾವೇರಿ ಜೈಲಿನಲ್ಲಿದ್ದಾಗ ಹಗಲು ರಾತ್ರಿ ಅಳುತ್ತಿದ್ದಳು. ತನ್ನ ನಿರಪರಾಧಿತನವನ್ನು ಹೇಗೆ ಸಾಬೀತುಪಡಿಸುವುದೆಂದು ಯೋಚಿಸುತ್ತಿದ್ದಳು. ಅವಳು ಇಡೀ ಜಗತ್ತು ತನ್ನ ವಿರುದ್ಧ ನಿಂತಿದೆ ಎಂದು ಭಾವಿಸಿದಳು. ರಾಘವನ ಕ್ರೂರತೆ, ತಾನು ಎದುರಿಸಿದ ನೋವುಗಳು ಅವಳನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿದ್ದವು. ಈ ಕಷ್ಟದ ಸಮಯದಲ್ಲಿ ಒಬ್ಬ ಒಳ್ಳೆಯ ವಕೀಲರು ಅವಳ ಸಹಾಯಕ್ಕೆ ಬಂದರು. ಕಾವೇರಿ ಪರಿಸ್ಥಿತಿಯನ್ನು ಅರಿತ ವಕೀಲರು ಅವಳ ಪರವಾಗಿ ಹೋರಾಡಲು ಮುಂದೆ ಬಂದರು. ಅವರು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಶುರು ಮಾಡಿದರು. ಕೇಸಿನ ವಿಚಾರಣೆ ಶುರುವಾಗಿತ್ತು. ಕಾವೇರಿಯನ್ನು ನ್ಯಾಯಾಲಯಕ್ಕೆ ಕರೆಯಲಾಯಿತು. ಆಕೆ ತಲೆಯನ್ನು ಕೆಳಗೆ ಹಾಕಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಹತಾಶೆ ತುಂಬಿತ್ತು. ಈ ಕ್ಷಣದಲ್ಲಿ ಅವಳು ಯಾವುದೇ ಭರವಸೆ ಇಟ್ಟುಕೊಂಡಿರಲಿಲ್ಲ. ತನ್ನ ಜೀವನದಲ್ಲಿ ಇನ್ನುಳಿದಿರುವುದು ನೋವು, ಅಪಮಾನ ಮಾತ್ರ ಎಂದು ಭಾವಿಸಿದಳು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಒಬ್ಬ ಹೆಣ್ಣು ಮಗಳು ಕುಳಿತಿದ್ದರು. ಆಕೆಯನ್ನು ನೋಡಿದಾಗ ಕಾವೇರಿಗೆ ಸ್ವಲ್ಪ ಆಶ್ಚರ್ಯ ಮತ್ತು ಭರವಸೆ ಎರಡೂ ಒಟ್ಟಿಗೆ ಮೂಡಿದವು. ನ್ಯಾಯಾಧೀಶರು ಸಹಾನುಭೂತಿಯಿಂದ ಕಾವೇರಿಯತ್ತ ನೋಡಿದರು. ಅದರ ತಕ್ಷಣವೇ ತಮ್ಮ ಗಾಂಭೀರ್ಯತೆಯನ್ನು ಕಾಯ್ದುಕೊಂಡರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದಾಗ ರಾಘವ್ ತನ್ನ ವಕೀಲರೊಂದಿಗೆ ಕಾವೇರಿ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದ. ಕಾವೇರಿಯ ವಕೀಲರು ಸಮರ್ಥವಾಗಿ ರಾಘವನ ಸಾಕ್ಷ್ಯಗಳನ್ನು ಪ್ರಶ್ನಿಸುತ್ತಿದ್ದರು. ನ್ಯಾಯಾಧೀಶರು ಶಾಂತವಾಗಿ ಎಲ್ಲವನ್ನ ಆಲಿಸುತ್ತಿದ್ದರು. ತಮ್ಮನ್ನು ಪರಿಚಯಿಸಿಕೊಳ್ಳಲು ವಕೀಲರು ರಾಘವನ ವಿರುದ್ಧ ಇದ್ದ ಸಾಕ್ಷ್ಯವನ್ನು ನ್ಯಾಯಾಧೀಶರಿಗೆ ತೋರಿಸಿದರು. ಅಲ್ಲಿ ರಾಘವ್ ಮಾಡಿರುವ ಅಕ್ರಮಗಳು, ಬೇರೆಯವರಿಗೆ ತೊಂದರೆ ಕೊಟ್ಟಿರುವ ಬಗ್ಗೆ ಸಾಕ್ಷಿಗಳಿದ್ದವು. ಇವುಗಳಲ್ಲಿ ಕೆಲವು ಕಾವೇರಿಯಂತೆ ರಾಘವ್ನಿಂದ ಕಿರುಕುಳಕ್ಕೆ ಒಳಗಾದವರು ಹೇಳಿಕೆಗಳು ಸೇರಿವೆ. ಕಾವೇರಿ ನ್ಯಾಯಾಧೀಶರನ್ನು ದಿಟ್ಟಿಸಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಇದ್ದದ ಹತಾಶೆ ದೂರವಾಗಿ ಹೊಸ ಭರವಸೆ ಮೂಡಿತ್ತು. ಅವಳು ನ್ಯಾಯಾಧೀಶರ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಅವರ ಮುಖದಲ್ಲಿ ಒಂದು ನಿರ್ದಿಷ್ಟ ಭಾವವಿತ್ತು. ಅದು ಕಾವೇರಿಗೆ ಬಹಳ ಪರಿಚಿತವಾಗಿತ್ತು. ನ್ಯಾಯಾಧೀಶರು ರಾಘವನನ್ನು ಪ್ರಶ್ನಿಸುತ್ತಾ, ನೀವು ಈ ಆರೋಪಗಳ ಬಗ್ಗೆ ಏನು ಹೇಳುತ್ತೀರಿ ಎಂದು ಕೇಳಿದರು. ರಾಘವ್ ಹತಾಶನಾದನು. ಅವನು ತತ್ತರಿಸಿದನು.
ಈ ವಿಷಯದಲ್ಲಿ ಯಾವುದೇ ಸಾಕ್ಷ್ಯಗಳು ಸಿಗುವುದಿಲ್ಲ ಎಂದು ಭಾವಿಸಿದನು. ಕೊನೆಯ ಭಾಗದಲ್ಲಿ ಕಾವೇರಿಗೆ ತನ್ನ ನ್ಯಾಯಾಧೀಶರ ಬಗ್ಗೆ ಸ್ಪಷ್ಟವಾದ ನೆನಪು ಬಂದಿತ್ತು. ಈ ನ್ಯಾಯಾಧೀಶರು ಅವಳ ಶಾಲಾ ಸ್ನೇಹಿತೆ ಲಕ್ಷ್ಮಿ. ಕಾವೇರಿ ಶಾಲೆ ಬಿಟ್ಟ ನಂತರ ಅವರು ಸಂಪರ್ಕ ಕಳೆದುಕೊಂಡಿದ್ದರು. ಲಕ್ಷ್ಮಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದಳು, ಯಾವಾಗಲೂ ನ್ಯಾಯಯುತವಾಗಿದ್ದಳು. ಈಗ ದೀರ್ಘಕಾಲದ ನಂತರ ಲಕ್ಷ್ಮಿ ಈ ಸ್ಥಿತಿಯಲ್ಲಿ ಕಾವೇರಿಯನ್ನು ನೋಡಿದಳು. ನ್ಯಾಯಾಲಯದಲ್ಲಿ ಅವಳ ಬಾಲ್ಯದ ಸ್ನೇಹಿತನ ಕಂಡಾಗ ಕಾವೇರಿಯ ಕಣ್ಣುಗಳಿಂದ ಆನಂದ ಮತ್ತು ವಿಶ್ವಾಸದ ಕಣ್ಣೀರು ಹರಿಯಿತು. ಲಕ್ಷ್ಮಿ ಪ್ರಕರಣದ ಎಲ್ಲ ವಿವರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಅವರು ರಾಘವನ ಸುಳ್ಳು ಆರೋಪಗಳನ್ನು ಬಯಲುಗೊಳಿಸಿದರು, ಕಾವೇರಿಯ ನಿರಪರಾಧಿಯನ್ನು ಸಾಬೀತುಪಡಿಸಲು ಸಹಾಯ ಮಾಡಿದರು. ರಾಘವ್ ತನ್ನ ತಪ್ಪನ್ನು ಒಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ನ್ಯಾಯಾಧೀಶರು ಕಾವೇರಿಯನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿದರು. ಅವಳು ಜೈಲಿನಿಂದ ಹೊರಬಂದಾಗ ಲಕ್ಷ್ಮಿ ಅವಳ ಬಳಿ ಬಂದು, ನೀನು ಎದುರಿಸಿದ ಕಷ್ಟಗಳ ಬಗ್ಗೆ ನನಗೆ ತಿಳಿದಿದೆ, ಆದರೆ ಈಗ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದರು. ಕಾವೇರಿ ಲಕ್ಷ್ಮಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಳು. ಲಕ್ಷ್ಮಿ ಕಾವೇರಿಗೆ ಮತ್ತೊಮ್ಮೆ ಸಹಾಯ ಮಾಡಲು ಮುಂದಾದರು. ತನ್ನ ಪತಿ ಮತ್ತು ಜೀವನವನ್ನು ಕಳೆದುಕೊಂಡ ಕಾವೇರಿಗೆ ಮತ್ತೊಮ್ಮೆ ಜೀವನವನ್ನು ಪ್ರಾರಂಭಿಸುವ ಭರವಸೆ ದೊರಕಿತು. ನ್ಯಾಯವು ವಿಳಂಬವಾದರೂ ಅದು ಜಯಗೊಳಿಸುತ್ತದೆ ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.